ಡೆಲಿವರಿ ಆದ್ಮೇಲೆ ಪೀರಿಯಡ್ ಇನ್ನು ಶುರು ಆಗಿಲ್ಲ ಅಂತಂದ್ರೆ ಪ್ರೆಗ್ನೆಂಟ್ ಆಗೋದಿಲ್ಲ ಅನ್ಕೊಂಡು ಹಲವಾರು ಜನ ಯೋಚಿಸ್ತಾರೆ. ಇದು ನಿಜನಾ? ಅಥವಾ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೂಡ ನೀವು ಮತ್ತೆ ಪ್ರೆಗ್ನೆಂಟ್ ಆಗಬಹುದಾ? ಎಸ್, ಹಲವಾರು ಅಮ್ಮಂದಿರ ತಲೆಯಲ್ಲಿ ಈ ಕ್ವಶನ್ಸ್ ಓಡ್ತಾ ಇರುತ್ತೆ. ಈ ಎಲ್ಲ ಕ್ವಶನ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ಬಂದ್ಬಿಟ್ಟು ಡೆಲಿವರಿ ಆದ ನಂತರ ಪೀರಿಯಡ್ ಯಾವಾಗ ಶುರು ಆಗುತ್ತೆ? ಎಸ್, ಸಾಮಾನ್ಯವಾಗಿ ಈ ಪೀರಿಯಡ್ ಸ್ಟಾರ್ಟ್ ಆಗೋದು ಪ್ರತಿಯೊಬ್ಬ ಮಹಿಳೆಯರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಇಫ್ ನೀವು ನಿಮ್ ಮಗುಗೆ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್ ಮಾಡ್ತಿದ್ರಿ ಅಂತಂದ್ರೆ, ಅಂದ್ರೆ ಬರೀ ನಿಮ್ ಎದೆ ಹಾಲ್ ಮಾತ್ರ ಕುಡಿಸ್ತಿದ್ರಿ ಅಂತಂದ್ರೆ ನಿಮ್ ದೇಹದಲ್ಲಿ ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ನಿಮ್ಮ ಪೀರಿಯಡ್ 6 ತಿಂಗಳು 8 ತಿಂಗಳು ಅಥವಾ 1 ವರ್ಷದವರೆಗೂ ಕೂಡ ಹೋಗ್ಬೋದು. ಅಥವಾ ನಿಮ್ ಮಗು ನೀವು ಎದೆ ಹಾಲಿನ ಜೊತೆ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರಿ ಅಥವಾ ಓನ್ಲಿ ಫಾರ್ಮುಲಾ ಮಿಲ್ಕ್ ಮಾತ್ರ ಕೊಡ್ತಿದ್ರಿ ಅಂತಂದ್ರೆ ನಿಮ್ಮ ದೇಹದಲ್ಲಿ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಕಡಿಮೆ ಕಾಣಿಸ್ಕೊಳ್ಳೋದ್ರಿಂದ ನಿಮ್ ಪೀರಿಯಡ್ ಒಂದು 4 ರಿಂದ 6 ವಾರದೊಳಗನೆ ಬಂದ್ಬಿಡ್ಬೋದು. ಸೊ ಹಾಗಾಗಿ ನಿಮ್ ಪೀರಿಯಡ್ ಸ್ಟಾರ್ಟ್ ಆಗೋದು ನಿಮ್ಮ ದೇಹದಲ್ಲಿನ ಹಾರ್ಮೋನಲ್ ಬ್ಯಾಲೆನ್ಸ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಪೀರಿಯಡ್ ಸ್ಟಾರ್ಟ್ ಆಗೋದು ಅವರವರ ದೇಹದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಮುಖ್ಯವಾದ್ದು ಅಂತಂದ್ರೆ ಪೀರಿಯಡ್ ಬರದೇ ಇದ್ರೂ ಕೂಡ ಪ್ರೆಗ್ನೆಂಟ್ ಆಗ್ಬಹುದಾ? ಎಸ್, ಅಫ್ಕೋರ್ಸ್ ನೀವು ಪೀರಿಯಡ್ ಇನ್ನು ಸ್ಟಾರ್ಟ್ ಆಗಿದ್ದಿಲ್ಲ ಅಂತಂದ್ರೂ ಕೂಡ ನೀವು ಪ್ರೆಗ್ನೆಂಟ್ ಆಗ್ಬೋದು. ಯಾಕಪ್ಪ ಅಂತಂದ್ರೆ ಪ್ರೆಗ್ನೆನ್ಸಿ ಆಗೋಕೆ ಮೊದಲು ಓವ್ಯುಲೇಷನ್ ಆಗ್ಬೇಕು. ಓವ್ಯುಲೇಷನ್ ಆದ್ರೆ ಮಾತ್ರ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ಓವ್ಯುಲೇಷನ್ ಆದ್ಮೇಲೆ ನೀವು ಪ್ರೆಗ್ನೆಂಟ್ ಆಗಬಹುದು. ಸೊ ಹಾಗಾಗಿ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೂಡ ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬಾ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹಲವಾರು ಜನ ಹೇಳ್ತಿರ್ತಾರೆ, ನೀವೇನಾದ್ರೂ ಬ್ರೆಸ್ಟ್ ಫೀಡ್ ಮಾಡ್ತಿದ್ರಿ ಅಂತಂದ್ರೆ ನೀವು ಪ್ರೆಗ್ನೆಂಟ್ ಆಗೋದಿಲ್ಲ, ಈ ಬ್ರೆಸ್ಟ್ ಫೀಡಿಂಗ್ ಪ್ರೆಗ್ನೆನ್ಸಿನ ತಡೆಗಟ್ಟಬಹುದು ಅನ್ಕೊಂಡು. ಎಸ್, ಇದು ನಿಜಾನೇ, ಆದ್ರೆ 100% ಆಗಿರೋದಿಲ್ಲ. ಇದು ಯಾವ ಸಮಯದಲ್ಲಿ ವರ್ಕ್ ಆಗುತ್ತಪ್ಪ ಅಂತಂದ್ರೆ, ನೀವು ನಿಮ್ ಮಗುವಿಗೆ ಬರೀ ಎದೆ ಹಾಲ್ ಮಾತ್ರ ಕೊಡಿಸ್ತಿದ್ರಿ ಅಂತಂದ್ರೆ, ಮತ್ತೆ ನಿಮ್ ಮಗು 6 ತಿಂಗಳು ಒಳಗಡೆ ಇರ್ಬೇಕು, ನಿಮ್ ಪೀರಿಯಡ್ ಇನ್ನು ಸ್ಟಾರ್ಟ್ ಆಗಿರ್ಬಾರ್ದು. ಈ 3 ಕಂಡೀಷನ್ಸ್ ಅಪ್ಲೈ ಆದ್ರೆ ಮಾತ್ರ ನೀವು ಬ್ರೆಸ್ಟ್ ಫೀಡಿಂಗ್ ನಿಂದ ಸ್ವಲ್ಪ ಮಟ್ಟಿಗೆ ನಿಮ್ ಪ್ರೆಗ್ನೆನ್ಸಿನ ತಡೆಗಟ್ಟಬಹುದು. ಹಾಗಾದ್ರೆ ಈ ಸಮಯದಲ್ಲಿ ನೀವು ನಿಮ್ ಪ್ರೆಗ್ನೆನ್ಸಿನ ತಡೆಗಟ್ಟಬೇಕಪ್ಪ ಅಂತಂದ್ರೆ ನೀವು ಏನ್ ಮುಂಜಾಗ್ರತೆಯನ್ನ ತಗೋಬೇಕಪ್ಪ ಅಂತಂದ್ರೆ, ಡಾಕ್ಟರ್ ಸಜೆಷನ್ ಮೇಲೆ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೊಳಕ್ ಸ್ಟಾರ್ಟ್ ಮಾಡಬಹುದು, ಅಥವಾ ಈ ಕಾಂಡಮ್ಸ್ ಯೂಸ್ ಮಾಡಬಹುದು, ಅಥವಾ ಈ ಕಾಪರ್ ಅಂದ್ರೆ IUD ಇಂಟ್ರಾಯೂಟರೈನ್ ಡಿವೈಸ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಬಹುದು. ಈ ರೀತಿ ಹಲವಾರು ಆಪ್ಷನ್ಸ್ ಇದಾವೆ. ಇವೆಲ್ಲ ಆಪ್ಷನ್ಸ್ ನ ಬಳಸ್ಕೊಂಡು ಆದಷ್ಟು 1-2 ವರ್ಷದವರೆಗೂ ಆದ್ರೂ ನೀವು ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಿ. ಅಂದ್ರೆ ನಿಮ್ ಮಗುಗೆ ನೆಕ್ಸ್ಟ್ ಮಗುಗೆ ಮಧ್ಯದಲ್ಲಿ 1-2 ವರ್ಷ ಅದನ್ನು ಗ್ಯಾಪ್ ಬೇಕು. ಇದರಿಂದ ನಿಮ್ ಮಗು ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ನಿಮ್ಮ ಬಾಡಿ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬರಬೇಕು. ನಿಮ್ ಮಗು ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ದು ಸಿ ಸೆಕ್ಷನ್ ಆಗಿರ್ಲಿ ಅಥವಾ ನಾರ್ಮಲ್ ಡೆಲಿವರಿನೇ ಆಗಿರ್ಲಿ, ನಿಮ್ಮ ದೇಹ ರಿಕವರಿ ಆಗ್ಬೇಕಪ್ಪ ಅಂತಂದ್ರೆ ಮಿನಿಮಮ್ ಆದ್ರೂ 1-2 ವರ್ಷ ಬೇಕಾಗುತ್ತೆ. ಸೊ ಹಾಗಾಗಿ ಗ್ಯಾಪ್ ಇಡುವುದು ತುಂಬಾ ಮುಖ್ಯ ಅಂತಾನೆ ಹೇಳ್ಬೋದು. ಎಟ್ ಲಾಸ್ಟ್ ಫ್ರೆಂಡ್ಸ್, ನಿಮ್ ಪೀರಿಯಡ್ ಸ್ಟಾರ್ಟ್ ಆಗಿದ್ದಿಲ್ಲ ಅಂತಂದ್ರೂ ಕೂಡ ನೀವು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ನಿಮ್ದು ಪ್ರೆಗ್ನೆನ್ಸಿ ನಿಮ್ ಓವ್ಯುಲೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಒಂದ್ ಸ್ವಲ್ಪ ಎಚ್ಚರದಿಂದ ಇದ್ರೆ ಉತ್ತಮ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ಕೇಳಬಹುದು. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.